ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ RCB ತಂಡ 2026ರ IPL ಮೊದಲನೇ ಪಂದ್ಯದಲ್ಲಿ SRH ವಿರುದ್ಧ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯದಲ್ಲಿ ನಡೆಯಬಾರದ ಘಟನೆ ಕೂಡ ಒಂದು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಹೆನ್ರಿ ಕ್ಲಾಸನ್ ಅವರ ಕ್ಯಾಚ್ ಬಂದ್ಬಿಟ್ಟು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಟ್ರಾವಿಸ್ ಹೆಡ್ ಮತ್ತು ಕ್ಲಾಸನ್ ಅವರು ಕೂಡ ಈ ಕ್ಯಾಚ್ ಬಗ್ಗೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಹೆನ್ರಿ ಕ್ಲಾಸನ್ ಮತ್ತು ಟ್ರಾವಿಸ್ ಹೆಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದ್ರೂ ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ RCB ಜೈ ವಿರಾಟ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ನಾನು RCB ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಮತ್ತು IPL ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣದಿಂದ ಈ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯ 2026ರ IPL ನ ಮೊದಲನೇ ಪಂದ್ಯ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ SRH ತಂಡ 201 ರನ್ ಆದ್ರೆ ಹೊಡಿತಾರೆ ಮತ್ತು ಈ ಪಂದ್ಯದಲ್ಲಿ 80 ರನ್ ಇಶಾನ್ ಕಿಶನ್ ಅದ್ಭುತವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ಇವರಿಗೆ ಸಾಥ್ ಕೊಡ್ತಿದ್ದಂತೆ ಹೆನ್ರಿ ಕ್ಲಾಸನ್ ಅವರು 31 ರನ್ ಆದ್ರೆ ಆಡಿರ್ತಾರೆ 21 ಬಾಲ್ಗಳಲ್ಲಿ. ಇನ್ನು ಹೆನ್ರಿ ಕ್ಲಾಸನ್ ಅವರು ರೊಮರೆ ಸೆಪಾರ್ಡ್ ಅವರ ಬೌಲಿಂಗ್ ನಲ್ಲಿ ಔಟ್ ಕೂಡ ಆಗ್ತಾರೆ. ಇನ್ನು ಹೆನ್ರಿ ಕ್ಲಾಸನ್ ಅವರು ಕೂಡ 21 ಬಾಲ್ಗಳಲ್ಲಿ 31 ರನ್ ಆಡಿ ಅದ್ಭುತವಾಗಿ ಏನೋ ಆಡ್ತಾ ಇದ್ರು. ಆದ್ರೆ ಇದು ನಡೆಯಬಾರದ ಘಟನೆ ಒಂದು ನಡೆಯುತ್ತೆ ಅಂತಾನೆ ಹೇಳ್ಬೋದು ಈ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ಕೂಡ ನಡೀತಾ ಇವೆ. ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಪಂದ್ಯದ ಬಗ್ಗೆ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಮೊದಲು ಬ್ಯಾಟಿಂಗ್ ಮಾಡಿದಂತ ಹೈದರಾಬಾದ್ ತಂಡ 201 ರನ್ ಆದ್ರೆ ಹೊಡಿತಾರೆ. ಆನಂತರ ಇನ್ನಿಂಗ್ಸ್ ಚೇಸಿಂಗ್ ಗೆ ಬಂದಂತ ಮತ್ತು ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಂತ ನಮ್ಮ RCB ತಂಡದ ಬ್ಯಾಟರ್ಸ್ ಅದ್ಭುತವಾಗಿ ಪ್ರದರ್ಶನ ಆದ್ರೆ ಕೊಡ್ತಾರೆ. ಫಿಲ್ ಸಾಲ್ಟ್ 8 ರನ್ ಆಡಿ ಔಟ್ ಆಗ್ತಾರೆ. ಫಿಲ್ ಸಾಲ್ಟ್ ಅವರು ಮತ್ತೊಮ್ಮೆ ಫ್ಲಾಪ್ ಆದ್ರೆ ಆಗ್ತಾರೆ ಅಂತಾನೆ ಹೇಳ್ಬೋದು RCB ಪರವಾಗಿ. ಆದ್ರೆ ವಿರಾಟ್ ಕೊಹ್ಲಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಆಡಿರುವಂತಹ ಇನ್ನಿಂಗ್ಸ್ ಮಾತ್ರ ಮರೆಯೋಕೆ ಸಾಧ್ಯವೇ ಇಲ್ಲ. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾರೆ ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್. ಆನಂತರ ನಾಯಕ ರಜತ್ ಪಡಿದಾರ್ ಕೂಡ ಅದೇ ರೀತಿಯಾಗಿ 31 ರನ್ ಆದ್ರೆ ಹೊಡಿತಾರೆ 12 ಬಾಲ್ಗಳಲ್ಲಿ. ಒಟ್ನಲ್ಲಿ ನಮ್ಮ RCB ತಂಡ ಬಂದ್ಬಿಟ್ಟು ಒಂದು ಕನ್ವಿನ್ಸಿಂಗ್ ವಿಕ್ಟರಿ ಅಂತಾನೆ ಹೇಳ್ಬೋದು ಮತ್ತು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು 15.4 ಓವರ್ಗಳಲ್ಲಿ ಈ ಪಂದ್ಯವನ್ನಾದ್ರೆ ಗೆದ್ದುಕೊಳ್ಳುತ್ತೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿರುವಂತಹ ದಿಗ್ಗಜ SRH ನ ದಿಗ್ಗಜ ಆಟಗಾರರಾಗಿರುವಂತಹ ಕ್ಲಾಸನ್ ಮತ್ತು ಹೆಡ್ ಅವರು ಈ ರೀತಿ ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಮೊದಲಿಗೆ ಹೆಡ್ ಅವರಾದ್ರೆ ಮಾತಾಡ್ತಾರೆ. ಹೆಡ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಹೌದು ಈ ಪಂದ್ಯದಲ್ಲಿ ನಾವು ಸೋತಿದ್ದೇವೆ ಮತ್ತು ನಮ್ಮ ಕಳಪೆ ಬೌಲಿಂಗ್ ನಿಂದಾಗಿ ನಾವು ಈ ಪಂದ್ಯದಲ್ಲಿ ಸೋತಿದ್ದೇವೆ, ಒಪ್ಪಿಕೊಳ್ಳುತ್ತೇವೆ. ಆದ್ರೆ ಆ ಒಂದು ಕ್ಯಾಚ್ ಸ್ವಲ್ಪ ಗೊಂದಲಕ್ಕೆ ಈಡಾಯಿತು ಎಂದು ಟ್ರಾವಿಸ್ ಹೆಡ್ ಆದ್ರೆ ಮಾತಾಡ್ತಾರೆ. ಇನ್ನು ಟ್ರಾವಿಸ್ ಹೆಡ್ ಮಾತನಾಡಿದಂತ ನಂತರ ಮಾತನಾಡಿದಂತ ಕ್ಲಾಸನ್ ಅವರು ಈ ರೀತಿ ಶಾಕಿಂಗ್ ಹೇಳಿಕೆ ಆದ್ರೆ ಕೊಡ್ತಾರೆ. ಕ್ಲಾಸನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಕ್ಲಾಸನ್ ಅವರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಸಾಕಾಗೋದು ಪಕ್ಕ. ಹೌದು ಸ್ನೇಹಿತರೆ, ಕ್ಲಾಸನ್ ಏನೆಲ್ಲ ಹೇಳಿದ್ರೆ ಅಂತಂದ್ರೆ, ಹೌದು ಈ ಕ್ಯಾಚ್ ನನಗೆ ತುಂಬಾನೇ ಆದ್ರೆ ಗೊಂದಲಕ್ಕೆ ಈಡಾಯಿತು. ಯಾಕಂತಂದ್ರೆ ಸಾಲ್ಟ್ ಅವರು ಕ್ಯಾಚ್ ಹಿಡಿಯಬೇಕಿದ್ದರೆ ಅವರ ಲೆಗ್ ಬಂದ್ಬಿಟ್ಟು ಬೌಂಡರಿ ಗೆ ಆದ್ರೆ ತಾಗಿತ್ತು. ಆದರೂ ಕೂಡ ಅದನ್ನು ಅಂಪೈರ್ ಜೂಮ್ ಹಾಕಿ ತೋರಿಸಲಿಲ್ಲ ಮತ್ತು ಆದರೂ ಕೂಡ ಎಲ್ಲ ಕ್ಯಾಮ್ರಾ ಇದ್ದರೂ ಕೂಡ ಒಂದೇ ಆಂಗಲ್ ಇಂದ ತೋರಿಸಿದರು. ಇನ್ನು ಎಲ್ಲ ಕ್ಯಾಮ್ರಾದಿಂದ ಚೆಕ್ ಮಾಡಿದ್ರೆ ಅದು ನಾಟ್ ಔಟ್ ಆದ್ರೆ ಇರ್ತಾ ಇತ್ತು ಮತ್ತು ಆದರೂ ಕೂಡ ಇಲ್ಲಿ ಮೋಸ ಆಗಿದೆ ಅಂತಂದು ಕ್ಲಾಸನ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಔಟ್ ಇತ್ತ ನಾಟ್ ಔಟ್ ಇತ್ತ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.